ರೀಸೆಂಟಾಗಿ ಲಾವಾದವರು ತಮ್ಮದು ಅಗ್ನಿ 4 ಮೊಬೈಲ್ ಲಾಂಚ್ ಮಾಡ್ತಿದ್ದಾರೆ ಅಂತ ಗೊತ್ತಾಯಿತು. ಅದಾದಮೇಲೆ ತುಂಬ ಜನ ಆ ಮಾಡೆಲ್ ನೋಡಿ ಹುಡುಕಿ ತೆಗೆದ್ರು ಅದ್ರದ್ದು ಒರಿಜಿನಲ್ ಓ ಡಿ ಎಮ್ ಯಾರು ಅಂತ. ಸೊ ಚೀನಾದಲ್ಲಿರೋ ಒಂದು ಕಂಪ್ನಿ. ಸೊ ತುಂಬ ಜನ ಕ್ವಶನ್ ಇರ್ಬೋದು, ಓ ಡಿ ಎಮ್ ಅಂದರೆ ಏನು ಅಂತ. ಓ ಡಿ ಎಮ್ ಅಂದರೆ ಒರಿಜಿನಲ್ ಡಿಸೈನ್ ಮ್ಯಾನುಫ್ಯಾಕ್ಚರರ್. ಅಂದರೆ ಏನಾಗುತ್ತೆ, ಈ ಮೊಬೈಲ್ನ ಡಿಸೈನ್ ಮಾಡಿ ಮ್ಯಾನುಫ್ಯಾಕ್ಚರ್ ಮಾಡೋ ಆ್ಯಕ್ಚುಲ್ ಕಂಪ್ನಿ ಬೇರೆ ಇರುತ್ತೆ. ಸೊ ಲಾವಾ ಏನು ಮಾಡ್ತಾರೆ, ಅವ್ರ ಹತ್ರ ಹೋಗಿ ಅದರದ್ದು ಲೈಸೆನ್ಸ್ ತೊಗೊಂಡು ಅದಕ್ಕೆ ಕಾಂಟ್ರಾಕ್ಚುಲಿ ಕೊಟ್ಟು ಅದನ್ನ ಮ್ಯಾನುಫ್ಯಾಕ್ಚರ್ ಮಾಡಿಸಿ ಇಂಡಿಯಾದಲ್ಲಿ ಸೆಲ್ ಮಾಡ್ತಾರೆ. ಸೊ ಇಂಥ ಟೈಮಲ್ಲಿ ಆ ಡಿಸೈನದ್ದೇನು ಐ ಪಿ ಇರುತ್ತಲ್ಲ, ಅದು ಲಾವಾದವ್ರ ಹತ್ರ ಇರಲ್ಲ. ಸೊ ಯಾರಾದರೂ ಬೇರೆ ಕಂಪ್ನಿದವ್ರು ಬಂದರೆ ಅಂತ ಇಟ್ಕೊಳ್ಳಿ, ಯು ಎಸ್ ಎಯಿಂದ ಯಾರೋ ಬಂದು ನಮಗೂ ಬೇಕು ಈ ಡಿಸೈನು ಅಂದರೆ ಅವ್ರಿಗೂ ಆ ಡಿಸೈನಲ್ಲಿ ಮೊಬೈಲ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಕೊಡ್ತಾರೆ. ಸೊ ಲಾವಾ ಸುಮ್ಮನೆ ಅದರದ್ದು ಡಿಸೈನದ್ದು ಏನಂತಾರೆ ಮ್ಯಾನುಫ್ಯಾಕ್ಚರಿಂಗ್ ಮಾಡಿಸ್ತಿದ್ದಾರೆ. ಆ್ಯಕ್ಚುಲಿ ಅವ್ರು ಅದನ್ನು ಓನ್ ಮಾಡ್ತಿಲ್ಲ ಡಿಸೈನು. ಸೊ ಇದೇ ಓ ಡಿ ಎಮ್ಮು. ಆದರೆ ಆ್ಯಪಲ್ಲು, ಸ್ಯಾಮ್ಸಂಗ್ ಅವರು ಒ ಇ ಎಮ್ ಅಂತಾರೆ, ಒರಿಜಿನಲ್ ಇಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರರ್. ಅಂದರೆ ಏನರ್ಥ, ಸೊ ಅವರೇ ಡಿಸೈನ್ ಮಾಡ್ತಾರೆ, ಅವರೇ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಇಲ್ಲ ಕಾಂಟ್ರಾಕ್ಟ್ ಕೊಟ್ಟು ಮ್ಯಾನುಫ್ಯಾಕ್ಚರ್ ಮಾಡಿಸ್ತಾರೆ. ಈ ಟೈಮಲ್ಲಿ ಡಿಸೈನು ಆ್ಯಪಲ್ ಅಥವಾ ಸ್ಯಾಮ್ಸಂಗ್ ಓನ್ ಮಾಡ್ತಾರೆ. ಸೊ ಅವ್ರ ಹತ್ರ ರೈಟ್ಸ್ ಇರುತ್ತೆ, ಬೇರೆದವ್ರು ಅದನ್ನ ರೀಪ್ರೊಡ್ಯೂಸ್ ಮಾಡೋಕ್ಕಾಗಲ್ಲ. ಸೊ ಇದೇ ಮೇನ್ ಡಿಫ್ರೆನ್ಸು, ಒ ಇ ಎಮ್ ವರ್ಸಸ್ ಓ ಡಿ ಎಮ್. ಓಕೆ, ಚಲೋ, ಥ್ಯಾಂಕ್ ಯು.